ಕನ್ನಡದ ಕಾಳುಗಳನ್ನು ಮಕ್ಕಳ ಹೃದಯದಲ್ಲಿ ಬಿತ್ತಬೇಕು. ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ BN ವಾಸರೆ ಅಭಿಮತ. ಜೂನ್ 26ರಂದು ಸಂಜೆ ಸುಮಾರು 5:30ಕ್ಕೆ ಹಳೆಯಾಳಪಟ್ಟಣದ ಶಿವಾಜಿ ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಜಿಲ್ಲಾ ಘಟಕ ಹಾಗೂ ಹಳೆಯಾಳ ತಾಲೂಕಾ ಘಟಕ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ 2023-24ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಕನ್ನಡಕ್ಕೆ 100% ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ BN ವಾಸರೆ ಮಾತನಾಡಿ, ಕನ್ನಡದ ಕಾಳುಗಳು ಮಕ್ಕಳ ಹೃದಯದಲ್ಲಿ ಬಿತ್ತಿದಾಗ ಅವು ಮುಂದೊಂದು ದಿನ ಕನ್ನಡದ ಕಲ್ಪವೃಕ್ಷವಾಗಿ ಬೆಳೆಯುತ್ತದೆ. ಕನ್ನಡ ಭಾಷೆ, ನೆಲದ ಬಗ್ಗೆ ಕನ್ನಡಿಗರೇ ಕಳಕಳಿ ತೋರಬೇಕು ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ SSLC ನೋಡಲ್ ಅಧಿಕಾರಿ ಜೇಮ್ಸ್ ಡಿಸೋಜಾ ಮಾತನಾಡಿ, ಸಾಹಿತ್ಯ ಸಂರಕ್ಷಣೆಯಲ್ಲಿ ಮಕ್ಕಳು ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ವಿದ್ಯಾರ್ಥಿಗಳ ಸ್ಫೂರ್ತಿಗಾಗಿ ಈ ಕಾರ್ಯಕ್ರಮವು ಸಾರ್ಥಕವಾಗಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾಧ್ಯಕ್ಷೆ ಸುಮಂಗಲಾ ಅಂಗಡಿ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು. ವೇದಿಕೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ್ ಬಾವಿಕೇರಿ, ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ BN ಅರ್ಶಿಣಗೇರಿ, ಶಿವಾಜಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಅಮೀನ್ ಮಮದಾಪುರ್, ಜಿಲ್ಲಾ ಪದಾಧಿಕಾರಿ ಸಿದ್ದಪ್ಪ ಬಿರಾದಾರ್, ಸಾಹಿತಿಗಳಾದ ಸುರೇಶ್ ಕಡೆಮಣಿ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದ GD ಗಂಗಾಧರ್, ಬಸವರಾಜ್ ಇಟಗಿ, ವಿಠಲ್ ಕೊರ್ವೇಕರ್, ಗೋಪಾಲ್ ಮೇತ್ರಿ ಮುಂತಾದವರು ಉಪಸ್ಥಿತರಿದ್ದರು. ಸುಮಾ ಹಡಪದ್ ಪ್ರಾರ್ಥಿಸಿದರು. ಮಿಲಾಗ್ರಿಸ್ ಶಾಲೆಯ ಮಕ್ಕಳು ನಾಡಗೀತೆಯನ್ನು ಹಾಡಿದರು. ಗೋಪಾಲ್ ಅರಿ ವಂದಿಸಿದರು. ಶಾಂತಾರಾಮ್ ಚಿಬ್ಳುಕರ್ ನಿರ್ವಹಿಸಿದರು. ನಿಮ್ಮನ್ನು ನೀವು ಆತ್ಮವಿಮರ್ಶೆ ಮಾಡಬೇಕು. ನಾನು ನಿಮ್ಮನ್ನು ಹೀಗೈತೆ ಇಲ್ಲ ಅಥವಾ ನಿಮ್ಮ ಉತ್ಸಾಹಕ್ಕೆ ತಲೆಯಿರುತ್ತಾ ಇಲ್ಲ, ನೀವು ನಿಮ್ಮನ್ನು ಆತ್ಮವಿಮರ್ಶೆ ಮಾಡಬೇಕು. ಪಠ್ಯದ ಆಚೆ ನಾವು ತಲೆಯನ್ನು ಅಲುಗಾಡಿಸ್ತಾ ಇಲ್ಲ.